ಬೆಳಿಗ್ಗೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ಪ್ರತಿಯೊಂದು ಆರಂಭಕ್ಕೂ ಅಂತ್ಯ ಅನ್ನೋದು ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೂ ಕೂಡ ಕೊನೆ ಅನ್ನೋದು ಇದ್ದೇ ಇರುತ್ತೆ. ಹೀಗೆ ಕೊನೆ ಅನ್ನೋದು ಇದ್ದರೂ ಕೂಡ ಮನುಷ್ಯ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಸುಖವಾಗಿ ಬದುಕಬೇಕು ಅಂತ ಆಸೆ ಪಡ್ತಾನೆ. ಆಸೆ ಪಡೋದ್ರಲ್ಲಿ ತಪ್ಪು ಕೂಡ ಇಲ್ಲ. ಯಾಕಂದರೆ ಮತ್ತೊಮ್ಮೆ ಮನುಷ್ಯ ಜನ್ಮ ಇನ್ಯಾವಾಗ ಬರುತ್ತೋ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಹಾಗಾಗಿ ಇರುವಷ್ಟು ದಿನ ಸುಖವಾಗಿರಬೇಕು, ಆರೋಗ್ಯವಾಗಿರಬೇಕು ಅಂತ ಅಂದರೆ ಅದರ ಗುಟ್ಟು ಇರೋದು ಅಡುಗೆ ಮನೆಯಲ್ಲಿ. ಕಾರಣ ನಮ್ಮ ಮನೆಯಲ್ಲೇ ತಯಾರಾದಂಥ ಆಹಾರವನ್ನು ತಿಂದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡಾಗ ಮಾತ್ರ ನಮ್ಮ ಕೊನೆಯ ಕ್ಷಣದವರೆಗೂ ನಾವು ಸುಖವಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ನಮ್ಮ ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಿಮ್ಮ ಪ್ರೀತಿಯ ಸೌಮ್ಯ ರಾಮನಗರ ಮಾಡುವಂಥ ಹೃತ್ಪೂರ್ವಕ ಸ್ವಾಗತ. ನಮ್ಮ ಇವತ್ತಿನ ಸಂಚಿಕೆಗೆ ಅತಿಥಿಯನ್ನು ಬರಮಾಡ್ಕೊಳ್ಳೋಣ. ಅವರೇ ಗೃಹಿಣಿಯಾಗಿರುವಂಥ ದಿವ್ಯಾ ಅವರು. ದಿವ್ಯಾ ಅವರೇ, ನಮ್ಮ ಇವತ್ತಿನ ಸಂಚಿಕೆಗೆ ನಮ್ಮ ಚಂದನ ವಾಹಿನಿಯ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ತಮಗೆ. ಧನ್ಯವಾದಗಳು. ದಿವ್ಯಾ ಅವರು ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಯಾವೆಲ್ಲ ವಿಶೇಷವಾದಂಥ ರೆಸಿಪಿನ ತಿಳಿಸ್ಕೊಡ್ತಾರೆ ಅಂತ ನೋಡೋಣ. ನಾನಿವತ್ತು ಪನ್ನೀರ್ ಮಿಲ್ಕ್ ಕೇಕ್ ಮಾಡ್ತಾ ಇದ್ದೀನಿ. ಸೊ ಪನ್ನೀರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ತುಂಬ ಪ್ರೋಟೀನ್ಸ್ ಇರುತ್ತೆ. ಹೌದು. ಸೊ ಮಕ್ಕಳು ಕೆಲವು ಸರಿ ಪನ್ನೀರ್ನ ಕೆಲವ್ರು ತಿಂತಾರೆ, ಕೆಲವ್ರು ತಿನ್ನಲ್ಲ. ಹೌದು. ಸೊ ಈ ಥರ ಸ್ವೀಟ್ ಮಾಡಿಕೊಟ್ಟಾಗ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಸೊ ನನ್ನ ಮಗನಿಗಂತೂ ತುಂಬ ಇಷ್ಟ, ನನ್ನ ಮಗನ ಫ್ರೆಂಡ್ಸಿಗೆ ಕೂಡ ತುಂಬ ಇಷ್ಟ. ಸೊ ಬೇರೆ ಮಕ್ಳುಗಳಿಗೂ ಮಾಡಿಕೊಡ್ಲಿ, ವೀಕ್ಷಕರ ಮಕ್ಕಳು ಅವ್ರವ್ರ ಮಕ್ಕಳಿಗೆ ಅಂತ. ಹೌದು. ಅಂದರೆ ದಿವ್ಯಾ ಅವರು ಇವತ್ತು ಮಾಡ್ತಿರುವಂಥ ರೆಸಿಪಿ ಮುಖ್ಯವಾಗಿ ನಾವು ಕಾನ್ಸಂಟ್ರೇಟ್ ಮಾಡ್ತಿರುವಂಥದ್ದು ಮಕ್ಕಳಿಗೆ. ಹೌದು. ಸೊ ಮತ್ತೆ ಬೆಳಗ್ಗೆ ಹೊತ್ತು ಲಂಚ್ ಬಾಕ್ಸ್ ಕಟ್ಟಬೇಕಾದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ ಮಕ್ಕಳು ತಿನ್ನೋದಕ್ಕೆ ಇಷ್ಟ. ಲಂಚ್ ಬಾಕ್ಸ್ನ ವಾಪಸ್ ತಗುವಂಥದ್ದೆಲ್ಲ ಮಾಡ್ತಾರೆ. ಹಾಗೆ ಅವ್ರಿಗೋಸ್ಕರ ಇವತ್ತಿನ ಸಂಚಿಕೆ ಮೀಸಲಾಗಿ ಇಟ್ಬಿಡೋಣ. ಹಾಗೆ ಖಂಡಿತ ಶುರು ಮಾಡೋಣ. ಅದಕ್ಕೂ ಮೊದಲು ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಓಕೆ. ನಾನಿಲ್ಲಿ 250 ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ. ಓಕೆ. ಸೊ 250 ಗ್ರಾಮ್ಸ್ ಪನ್ನೀರ್ಗೆ 200 ಗ್ರಾಮ್ಸ್ ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಡೈರಿ ವೈಟ್ನರು 1 ಸ್ಪೂನ್ ಸಾಕಾಗುತ್ತೆ. ಸೊ ಅಲಂಕಾರಕ್ಕೆ ಸ್ವಲ್ಪ ಕೇಸರಿ ಮತ್ತು ಪಿಸ್ತಾ, ಸ್ವಲ್ಪ ಏಲಕ್ಕಿ ಪುಡಿ. ಪನ್ನೀರ್ನ ಅದು ಪುಡಿ ಪುಡಿ ಮಾಡಿ ಇಟ್ಕೊಂಡಿದ್ರಲ್ಲ, ಹೌದು. ಏನಾದ್ರು ಆ್ಯಡ್ ಮಾಡಿದ್ರೆ ಜಸ್ಟ್ ಹಾಗೆ ಮಾಡಿ? ಇಲ್ಲ, ಇದು ಪ್ಲೇನ್ ಪನ್ನೀರ್ನಷ್ಟೇ 250 ಗ್ರಾಮ್ಸ್ನ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ. ಹೌದು. ಶುರು ಮಾಡೋಣ ಹಾಗಾದರೆ. ಖಂಡಿತ. ಸೊ ಇವಾಗ ಇದು ಪನ್ನೀರ್ಗೆ ಫಸ್ಟ್ ನಾವು 1 ಸ್ಪೂನು ಡೈರಿ ವೈಟ್ನರ್ ಹಾಕೋಣ. ಸೊ ಅದರಲ್ಲೂ ಸ್ವೀಟ್ ಅಂಶ ಇರುತ್ತಾ? ಅಷ್ಟೊಂದು ಇರಲ್ಲ. ಹೌದು. ನೆಕ್ಸ್ಟ್ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ನ 200 ಗ್ರಾಮ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ 250 ಗ್ರಾಮ್ ಪನ್ನೀರ್ಗೆ 200 ಗ್ರಾಮ್ಸ್ ಕಂಡೆನ್ಸ್ಡ್ ಮಿಲ್ಕ್ ಕೊಡ್ತಾ ಇದ್ದೀವಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ. ನೀವೇನು ಮಾಡ್ತೀರಾ ದಿವ್ಯಾ? ಹೌಸ್ ವೈಫಾ ಅಥವಾ ವರ್ಕ್ ಮಾಡ್ತೀರಾ? ಹೌದು, ನಾನು ಹೌಸ್ ವೈಫ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 12 ವರ್ಷ ಆಯಿತು. 1 ವರ್ಷ. ಹಸ್ಬೆಂಡ್ ಏನು ಮಾಡ್ತಾರೆ? ಹಸ್ಬೆಂಡ್ IT ಫೀಲ್ಡಲ್ಲಿ ಇದ್ದಾರೆ. ಮಗಾಗಿ ಎಷ್ಟು ವರ್ಷ? ಮಗಂಗೀಗ 9 ಇಯರ್ಸ್. 9 ಇಯರ್ಸ್. ಹೌದು. ಅಡುಗೆ ಎಲ್ಲ ಆಸಕ್ತಿನ ಅಥವಾ ಅಮ್ಮ ಮನೇಲಿ ಕಲ್ತಿದ್ದ ಅಥವಾ ಮದುವೆ ಆದಮೇಲೆ ಕಲೀಲೇಬೇಕಾದಂಥ ಅನಿವಾರ್ಯತೆ ಬಂತ ಹೆಂಗೆ? ಇಲ್ಲ, ಆ್ಯಕ್ಚುಲಿ ನನಗೆ ಅಡುಗೆ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಒಂದು ಟೈಮಲ್ಲಿ ಏನಾಯಿತು, ಅಮ್ಮ ಮಾಡಿಕೊಟ್ಟಿದ್ದ ಅಡುಗೆ ತಿಂದು ಬೆಳೆದವಳು ನಾನು. ಒಂದು ಸರಿ ನಮ್ಮ ತಾಯಿಗೆ ಕೈ ಫ್ರ್ಯಾಕ್ಚರ್ ಆಗುತ್ತೆ. ಸೊ ಅವಾಗ ನಾನು ಅಡುಗೆ ಮಾಡೋದು ಕಲ್ತಿದ್ದು. ಸೊ ಫಸ್ಟಿಗೆ ನನಗೆ ಬರೀ ಅನ್ನ ಸಾಂಬಾರು ಬರುತ್ತೆ ಅಂದ್ಕೊಂಡಿದ್ದೆ. ಆದರೆ ಹೋಗ್ತಾ ಅಷ್ಟೇ ಅಂದ್ಕೊಂಡಿದ್ದೆ. ಸೊ ಹೋಗ್ತಾ ಸೊ ಅದರಲ್ಲಿ ನಾನು ವೆರೈಟಿ ಕಲ್ತು ಆಸಕ್ತಿ ಬರೋಕ್ಕೆ ಶುರು ಆಯಿತು. ಸೊ ಮಗನು ಕೇಳ್ತಿರ್ತಾನೆ? ಹೌದು, ಮಗನಿಗೂ ತುಂಬ ಇಷ್ಟ ಮಾಡೋಡಿಗೆ ಬೇಕು ಅಂತ. ಹೌದು.
ದಿವ್ಯವರೇ ಅದನ್ನು ಎಷ್ಟೊತ್ತು ಕಲಿಸ್ಬೇಕು ಅಂತ? ಅದು ಗುಳ್ಳೆ ಗುಳ್ಳೆ ಫಾರ್ಮ್ ಆಗಲ್ವಾ, ಗಂಟೆಲ್ಲ ಆಗಲ್ವಾ ಅಂತ? ಇಲ್ಲ, ಇದೇನಾಗಲ್ಲ. ಇದು ಕಂಪ್ಲೀಟಾಗಿ ಎಲ್ಲ ಮಿಕ್ಸ್ಚರ್ ಬೈಂಡ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನಾವು ಒಂದ್ಸರಿ ನಾವು ಇದು ಮೆಲ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ಟೌವಲ್ಲಿ ಆಟೋಮೆಟಿಕ್ಕಾಗಿ ಅದು ಲಿಕ್ವಿಡ್ ಆಗುತ್ತೆ. ಹೌದು. ನಾವು ಸ್ಟವ್ ಹಚ್ಚೋಣ. ನಿಮಗೆ ಕೆಲಸ ಮಾಡಬೇಕು, ವರ್ಕ್ ಮಾಡಬೇಕು, ವರ್ಕಿಂಗ್ ವುಮನ್ ಆಗಿರ್ಬೇಕು, ಆ ಥರದ್ದೇನು ಆಸೆಗಳಿರಲಿಲ್ವಾ? ನಾನು ಮುಂಚೆ ವರ್ಕ್ ಮಾಡ್ತಾಯಿದ್ದೆ. ಓಕೆ. ಸೊ ಆಮೇಲೆ ಮಗು ಆದಮೇಲೆ ಒಂದು ಸ್ವಲ್ಪ ಡಿಸ್ಕಂಟಿನ್ಯೂ ಆಯಿತು. ಹೆಣ್ಮಕ್ಳಿಗೆ ಅದೊಂದು ಇರುತ್ತೆ, ಮಕ್ಕಳಾದ್ಮೇಲೆ ಎಲ್ಲೂ ಹೊರಗಡೆ ಕೆಲಸ ಮಾಡೋಕ್ಕಾಗೋದಿಲ್ಲ, ಮಕ್ಕಳ ಬಗ್ಗೆ ಗಮನ ಕೊಡಬೇಕು ಅನ್ನೋದು. ಹೌದು. ಆ್ಯಕ್ಚುಲಿ ಕೋವಿಡ್ಗೆ ಮುಂಚೆ ನಾನು ಮನೇಲಿ ಹೋಮ್ ಮೇಡ್ ಸ್ವೀಟ್ಸ್ ಮಾಡಿ ಸೇಲ್ ಮಾಡ್ತಿದ್ದೆ. ಸೊ ಕೋವಿಡ್ ಬಂದಾಗಿಂದ ಸೊ ನಿಮಗೆ ಗೊತ್ತಲ್ಲ, ಅವಾಗ ಎಷ್ಟು ಸಿಚುವೇಶನ್ ಇದಿತ್ತು, ಹೋಮ್ ಮೇಡ್ ಯಾರು ತೊಗೊತಿರ್ಲಿಲ್ಲ. ಸೊ ಅವಾಗ ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಬೇಕಾಯ್ತು. ಸೊ ಕೋವಿಡ್ಗೂ ಮೊದಲು ನೀವು ಮನೆಯಿಂದನೇ ಸ್ವೀಟ್ಸ್ ಮಾಡಿ ಸೇಲ್ ಮಾಡಿ? ಹೌದು ಹೌದು. ಸೊ ಅವಾಗ ಚೆನ್ನಾಗಿ ಹೌದು. ತುಂಬ ದಸರಾನಲ್ಲಿ ಇದೆಲ್ಲ ಬರ್ತಾಯಿತ್ತು, ಆರ್ಡರ್ಸ್ ಬರ್ತಿತ್ತು. ಸೊ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ನಾವು ಇನ್ನೇನು ಸ್ವಲ್ಪ ಶಾಪ್ ಇಡೋಣ ಅಂತಲೂ ಪ್ಲ್ಯಾನ್ ಮಾಡಿದ್ವಿ. ಅಷ್ಟರಲ್ಲಿ ಕೋವಿಡ್ ಬಂದಿದ್ದರಿಂದ. ಸೊ ಈಗ ಕೋವಿಡ್ ಎಲ್ಲ ಮುಗಿದಿದೆ, ಎಲ್ಲರೂ ಒಂದು ಸಹಜ ಸ್ಥಿತಿಗೆ ಮರಳಿರೋದ್ರಿಂದ ನೀವು ಅದೇ ಕಂಟಿನ್ಯೂ ಮಾಡಬಹುದಿತ್ತಲ್ವ? ಮಾಡ್ಬೋದಿತ್ತು. ಸೊ ಜವಾಬ್ದಾರಿ ಮನೆದು, ಮಗಂದು ಓದೋದು. ಓಕೆ. ಸೊ ಮುಂದೆ ನೋಡೋಣ ಫ್ಯೂಚರಲ್ಲಿ ಹೇಗಿರುತ್ತೆ ಅಂತ. ಸೊ ಕ್ಲಾಸಸ್ಗೆಲ್ಲ ಇರುತ್ತೆ, ಕರ್ಕೊಂಡು ಹೋಗ್ತೀರಿ? ಹೌದು. ಇದನ್ನ ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಇದು ನಾನು ಸಿಮ್ಮಲ್ಲಿ ಇಟ್ಟಿದ್ದೀನಿ. ಸೊ ಹೀಗೆ ಸ್ಟಿರ್ ಮಾಡ್ತಾ ಇರಬೇಕು. ಎಷ್ಟೊತ್ತು ಕಲಿಸ್ಬೇಕು ಹೀಗೆ? ಇದು ನಿಮಗೆ ಗೊತ್ತಾಗುತ್ತೆ, ಥಿಕ್ನೆಸ್ಸು ಮತ್ತು ಸೈಡಲ್ಲಿ ಹಿಂಗೆ ಬಿಡ್ಕೊಂಡು ಬರುತ್ತೆ. ಓಕೆ. ಅಂಟ್ಕೊಳ್ಳೋದಿಲ್ಲ? ಅಂಟ್ಕೊಳ್ಳೋದಿಲ್ಲ. ನಾವು ಈ ಪ್ಯಾನ್ಗೆ ಏನೂ ಹಾಕೇ ಇಲ್ಲ. ಇವಾಗ ಏನು ಮಿಕ್ಸ್ ಮಾಡಿದ್ದೀನಿ ಅದು ಮಾತ್ರ. ಓಕೆ. ಸೊ ನಿಮಗೆ ಇದು ಥಿಕ್ನೆಸ್ ಗೊತ್ತಾಗುತ್ತೆ ಮತ್ತು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಅಲ್ಲಿ ತನಕ ನಾವು ಕಂಟಿನ್ಯೂಸ್ ಆಗಿ ಕೈ ಬಿಡ್ದಂಗೆ ಸ್ಟಿರ್ ಮಾಡ್ಕೋಬೇಕು. ಹೋಮ್ ಮೇಡ್ ಸ್ವೀಟ್ಸ್ ಮಾಡ್ತಿದ್ರಿ ಅಂತ ಹೇಳಿದ್ರಿ ಅಲ್ಲ ಕೋವಿಡ್ಗೂ ಮೊದಲು, ಯಾವ್ಯಾವ ವೆರೈಟಿ ಸ್ವೀಟ್ಸ್ ಮಾಡಿದ್ರಿ? ಸೊ ನಾನು ಬೇಸನ್ ಲಾಡು ತುಂಬ ಫೇಮಸ್ ಇತ್ತು ನಂದು. ಆಲ್ಮೋಸ್ಟ್ 50 kg ಬೇಸನ್ ಲಾಡು ಸೇಲ್ ಮಾಡಿದ್ದೀನಿ. ಆಮೇಲೆ ಮೈಸೂರು ಪಾಕು ಮಾಡ್ತೀನಿ. ಹೌದು, ಮೈಸೂರು ಪಾಕು, ಪೇಡ, ತುಂಬ ವೆರೈಟಿ ಮಾಡಿದ್ದೀನಿ. ಚಾಟ್ಸ್ ಇರ್ಬೋದು. ಇಲ್ಲ, ಚಾಟ್ಸಲ್ಲೂ ಮಾಡಿದ್ದೀನಿ. ಈಗ ಸಮೋಸ ಇರ್ಬೋದು, ಆಲೂ ಟಿಕ್ಕಿ, ಸೊ ಆಲೂ ಪಾಪ್ಸ್, ಸೊ ಆ ಥರದ್ದು ತುಂಬ ಮಾಡಿದ್ದೀನಿ. ಓಕೆ. ಅದನ್ನು ತುಂಬ ಇಷ್ಟಪಟ್ಟು ತಗೊಳ್ತಾ ಇದ್ರು. ದಿವ್ಯವರೇ, ಎಷ್ಟೊಂದು ವೆರೈಟಿ ಸ್ವೀಟ್ಸ್ ಮಾಡ್ತೀರಾ ಅಲ್ವಾ? ಸೊ ಅದರಲ್ಲಿ ನಿಮಗೆ ಇಷ್ಟವಾಗುವಂಥ ನಿಮ್ಮ ಫೇವ್ರೇಟ್ ಆದಂಥ ಒಂದು ಸ್ವೀಟ್ ಹೆಸರು ಹೇಳ್ಬೋದಾ? ಖಂಡಿತ. ನನಗೆ ನಾನೇ ಮಾಡಿರೋಂಥ ಬೇಸನ್ ಲಾಡು ತುಂಬ ಇಷ್ಟ. ಓಕೆ. ಸೊ ಹಾಗಾಗಿ ನನಗೆ ಅದು ಎಲ್ಲದಕ್ಕಿಂತ ಬೇಸನ್ ಲಾಡು ತುಂಬ ಇಷ್ಟ. ಹೌದು. ಸೊ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾವೆಲ್ಲ ಸಣ್ಣವರಿಂದ ಚಂದನವೇಣಿ ನೋಡಿಕೊಂಡೇ ಬೆಳೆದವರು. ಅದರಲ್ಲೂ ನನಗೆ ತುಂಬ ಇಷ್ಟವಾದಂಥ ಕಾರ್ಯಕ್ರಮ ಅಂದರೆ ಚಿತ್ರಮಂಜರಿ. ನಾವೆಲ್ಲ ಶುಕ್ರವಾರ ಆದರೆ ಸಂಜೆ 7 ಗಂಟೆಗೆ ಟಿವಿ ಮುಂದೆ ಕುತ್ಕೊಂತಿದ್ವಿ. ಖಂಡಿತ. ಹೌದು. ಅದರಲ್ಲೂ ಅಮ್ಮ ನನಗೆ ಟ್ಯೂಷನ್ ಹೋಗಲ್ಲ ಅಂತ ಒಂದೇ ಹಠ ಮಾಡ್ತಾಯಿದ್ದೆ, ಯಾಕಂದರೆ ಅದನ್ನು ನೋಡೋಕ್ಕೆ. ಮತ್ತು ನಮಗೆ ಅಂಥ ಎಂಟರ್ಟೈನ್ಮೆಂಟ್ ನಿಮಗೆ ಗೊತ್ತಿರಂಗೆ ಅವಾಗ ಅಷ್ಟೊಂದು ಬೇರೆ ವಾಹಿನಿಗಳಿರಲಿಲ್ಲ. ಸೊ ಹಾಗಾಗಿ ಅದಿರ್ಬೋದು. ಆಮೇಲೆ ಟಿವಿಗಳಿದ್ದಂಥ ಸಂಖ್ಯೆ ಕೂಡ ಕಮ್ಮಿ. ಎಲ್ಲರೂ ಮನೇಲೂ ಟಿವಿ ಇರ್ತಿರ್ಲಿಲ್ಲ. ಪಕ್ಕದ ಮನೆಗೆ ಹೋಗ್ಬೇಕು. ಹೌದು. ಊರಿಗೊಂದೊಂದು ಟಿವಿ ಇಡ್ತಾ ಇದ್ರು, ಸಿನಿಮಾ ಆಗ್ತಾ ಇದ್ರು ಚಂದನವಾಹಿನಿ. ಹೌದು. ಅದರಲ್ಲೂ ವಾರಕ್ಕೊಂದು ದಿವಸ ನಮಗೆ ಕನ್ನಡ ಸಿನಿಮಾ ಪ್ರಸಾರ ಆಗ್ತಿತ್ತು. ಅದಂತೂ ನಮಗೆ ತುಂಬ ಇಷ್ಟ. ಇವಾಗ ತುಂಬ ಕಾಯ್ಕೊಂಡು ಕೂತಿರ್ತಿದ್ವಿ. ಹೌದು. ಸೊ ನನಗೆ ಈಗ ಪರ್ಸ್ನಲಿ ಖುಷಿ ಆಗ್ತಾ ಇದೆ, ಒಬ್ಬ ಪ್ಯೂರ್ ಫ್ಯಾನ್ ಚಂದನವಾಹಿನಿಗೆ ಇದ್ದಾರೆ ಅಂತ ಹೇಳಿ. ನನಗೂ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಇದು ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಅದರಲ್ಲೂ ನನಗೆ ಚಂದನವಾಹಿನಿ ಸಿಕ್ಕಿರೋದು ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟೊತ್ತಿಗೆ ತಿರುಗಿಸ್ತಾ ಇರಬೇಕು? ಇದು ಇನ್ನೊಂದು ಸ್ವಲ್ಪ ಗೊತ್ತಾಗುತ್ತೆ ನಮಗೆ. ಹೀಗೆ ಬಿಡ್ತಾ ಬರುತ್ತೆ. ಆಲ್ಮೋಸ್ಟ್ ಇನ್ನೊಂದು 1 ನಿಮಿಷ ಸಾಕು. ಈ ರೆಸಿಪಿ ಎಲ್ಲಿ ಕಲ್ತ್ಕೊಂಡ್ರಿ ನೀವು? ಇದು ರೆಸಿಪಿ ನಾನು ಆ್ಯಕ್ಚುಲಿ ಇದನ್ನು ಹಾಲು ಯೂಸ್ ಮಾಡಿ ಮಾಡ್ತಾರೆ. ಸೊ ನಾನು ಯಾಕೆ ಒಂದ್ಸರಿ ಪನ್ನೀರಿಂದ ಯೂಸ್ ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ಹಾಗಾಗಿ ಪನ್ನೀರ್ ಯೂಸ್ ಮಾಡಿ ಟ್ರೈ ಮಾಡಿದೆ. ಇದು ನಿಮ್ಮದು ಓನ್ ರೆಸಿಪಿನದಿದೆಯಾ? ಇಲ್ಲ, ಖಂಡಿತ ಅಲ್ಲ. ಇದು ನಾನು ಹೀಗೆ ನೋಡಿ ಕಲ್ತ್ಕೊಂಡಿದ್ದೆ. ಹೌದು. ನಿಮ್ಗೆ ಏನಕ್ಕೆ ಕಂಡೆನ್ಸ್ ಮಿಲ್ಕ್ ಎಲ್ಲ ಹಾಕಬೇಕು? ಸಹಜವಾಗಿ ಮಿಲ್ಕ್ಗಳೆಲ್ಲ ಹಾಕಿ ಮಾಡ್ಬೋದಾಗಿತ್ತಲ್ಲ? ಹಾಗೆ ಏನಾಗುತ್ತೆ, ಕೆಲವ್ರಿಗೆ ಸಮಯ ತುಂಬ ಕಡಿಮೆ ಇರುತ್ತೆ. ಓಕೆ. ಆಗ ಇದು ಮಕ್ಕಳಿಗೆ ಪಟ್ಟಂತ ಮಾಡ್ಕೊಡೋಕ್ಕೂ ಬೇಗ ಆಗತ್ತೆ. ಸೊ ಸಂಜೆ ಸ್ನ್ಯಾಕ್ಸ್ಗಿರ್ಬೋದು, ಮನೆಗೆ ಗೆಸ್ಟ್ ಬರ್ತಾರೆ ಅನ್ನೋ ಟೈಮಲ್ಲಿ ಇರ್ಬೋದು, ಇದು ಬೇಗ ಆಗುತ್ತೆ. ಹಬ್ಬ ಹರಿದಿನಗಳಲ್ಲಿ ಮಾಡ್ಬೋದು. ಹೌದು. ನಮ್ಮ ವೆರೈಟಿ ಆಗಿರುತ್ತೆ. ಯಾವಾಗ ನೀರು ಹಾಕೋದ್ರಿಂದ ಮಕ್ಕಳಿಗೆ ಪ್ರೋಟೀನ್ ಸಿಗುತ್ತೆ. ಯಾರು ವೆಜಿಟೇರಿಯನ್ಸ್ ಇರ್ತಾರೆ ಅವ್ರಿಗೆ ಹೌದು ಚೆನ್ನಾಗಿ ಅನ್ಸುತ್ತೆ. ಪ್ರೋಟೀನ್ ರಿಚ್ ಕೂಡ ಇರುತ್ತೆ. ಕಂಡೆನ್ಸ್ ಮಿಲ್ಕ್ ಹಾಕಿದ್ವಿ ನಾವು ಇದ್ರಲ್ಲಿ, ಅದು ಇನ್ನ ಟೇಸ್ಟ್ ಹೆಚ್ಚು ಮಾಡುತ್ತೆ. ಸೊ ಕೊನೆಯಲ್ಲಿ ಅಟ್ ದ ಎಂಡ್ ಆಫ್ ದಿಸ್ ರೆಸಿಪಿ ನಾವು ಅದ್ಮೇಲೆ ಡೆಕೋರೇಷನ್ಸ್ಗೆ ಅಂತ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡೋದ್ರಿಂದ ತುಂಬ ರಿಚ್ ಫುಡ್ ಅಂತಾನೆ ಹೇಳ್ಬೋದು. ಖಂಡಿತ. ನಿಮ್ಗೆ ಇದರಲ್ಲಿ ಯಾವ್ದು ಬೇಕೋ ಅದನ್ನ ಡ್ರೈ ಫ್ರೂಟ್ಸ್ ನೀವು ಆ್ಯಡ್ ಮಾಡ್ಕೋಬಹುದು. ಹೌದು. ನಿಮ್ಗೆ ಇಷ್ಟ ಆದಂತಹ ಡ್ರೈ ಫ್ರೂಟ್ಸ್.
ಸರ್ ನಮ್ಗೆ ಇವಾಗ ಬೇಸಿನ ಲಾಡು ತಿನ್ನೋ ಒಂದು ಅವಕಾಶ ಸಿಗುತ್ತಾ? ಖಂಡಿತ. ಇಲ್ಲಲ್ಲ, ಆಮೇಲೆ ಸೊ ನೀವು ತುಂಬಾ ಚೆನ್ನಾಗಿ ಸೇಲ್ ಮಾಡಿದ್ದೀರಾ ಮತ್ತು ನಿಮ್ಮ ಫೇವ್ರೇಟ್ ಕೂಡ ಅಂತ ಹೇಳಿದ್ದೀರಾ. ಹೌದೌದು, ನೆಕ್ಸ್ಟ್ ಟೈಮ್ ಖಂಡಿತ ಮಾಡ್ಕೊಂಡು ಬರ್ತೀನಿ. ಖಂಡಿತ. ನೀವು ಮಾಡುವ ಅಡುಗೆಗಳಲ್ಲಿ ನಿಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುವಂಥ ಅಡುಗೆ ಯಾವುದು? ಅವ್ರಿಗೂ ತುಂಬ ಇಷ್ಟ ಅಂದರೆ ಪಲಾವ್ ತುಂಬ ಇಷ್ಟಪಡ್ತಾರೆ. ಪಲಾವ್ ಚೆನ್ನಾಗಿ ವೆಜಿಟೇರಿಯನ್ ಪಲಾವು. ಸ್ವೀಟ್ಸಲ್ಲಿ ಬಂದರೆ ಅವ್ರಿಗೆ ಹೆಸರುಬೇಳೆ ಪಾಯಸ ತುಂಬ ಇಷ್ಟ. ಹಾಂ. ಏನಾರ ಟಿಪ್ಸ್ ಕೊಡ್ಬೋದಾ ನಮ್ಮ ಗೃಹಿಣಿಯರಿಗೆ? ಅಡುಗೆ ಮನೆಗೆ ಸಂಬಂಧಪಟ್ಟಂತ ಟಿಪ್ಸ್ಗಳು ಸಿಗ್ಬೋದಾ? ಈಗ ಮನೆಯಲ್ಲಿ ಕೆಲವು ಸರಿ ಸ್ವಲ್ಪ ಈ ಫಾಲ್ ಸ್ಮೆಲ್ ಬರುತ್ತೆ. ಸೊ ಅವಾಗ ಏನು ಮಾಡ್ಬೋದು ನೀವು, ಈ ಪಲಾವ್ ಎಲೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಸೊ 4-5 ಪಲಾವ್ ಎಲೆನ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಕರ್ಪೂರನ ಹಾಕಿ ಸ್ವಲ್ಪ ಅಂಟಿಸಿ ಬೆಂಕಿನಲ್ಲಿ. ಸೊ ಅದು ಎಲ್ಲ ಆರಿದ್ಮೇಲೆ ಅದ್ರದ್ದು ಹೊಗೆನ ಇಡೀ ಮನೆಗೆ ಸ್ಪ್ರೆಡ್ ಮಾಡಿದ್ರೆ ಒಳ್ಳೆ ಘಮ ಬರುತ್ತೆ. ಅದರಲ್ಲೂ ಇದನ್ನ ಸಂಜೆ ಟೈಮ್ ಮಾಡಿದ್ರೆ ಈ ನೊಣ ಸೊಳ್ಳೆ ಅಂತದೆಲ್ಲ ಹೋಗುತ್ತೆ. ನ್ಯಾಚುರಲಿ ಸೊಳ್ಳೆ ಓಡಿಸ್ಬೋದು. ಹೌದು. ಓಕೆ, ಆಗಿದೆಯಾ ಆಲ್ಮೋಸ್ಟ್? ಈಗ ಆಲ್ಮೋಸ್ಟ್ ಆಗಿದೆ. ಆಫ್ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ತುಪ್ಪನ ಗ್ರೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಆಗಿರುವಂತಹ ಪನ್ನೀರ್ ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಮಿಕ್ಸ್ಚರ್ನ ನಾವೀಗ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನು ಇಟ್ಕೊಳ್ತೀನಿ. ಸರ್ ಮಾಡಿ. ನೀವು ನೋಡ್ಬೋದು ಟೆಕ್ಸ್ಚರು ಇಷ್ಟು ಥಿಕ್ನೆಸ್ ಬರಬೇಕು. ನಂಗೆ ಸ್ವಲ್ಪ ಅದು ಕೋವಾ ಟೆಕ್ಸ್ಚರ್ ಬರ್ತಿದೆಯಾ ಅಂತ ಅನ್ಸುತ್ತದಲ್ಲ? ಇದು ಕೂಲ್ ಆಗಬೇಕು. ಕೂಲ್ ಆದಮೇಲೆ ಅದು ಪರ್ಫೆಕ್ಟ್ ಇದು ಬರುತ್ತೆ. ಆಮೇಲೆ ಇದು ತುಂಬ ಗಟ್ಟಿ ಆಗಲ್ಲ, ಸ್ವಲ್ಪ ಮೀಡಿಯಮ್ ಆಗಿರೋದ್ರಿಂದ. ಹೌದು. ಸ್ವಲ್ಪ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಓಕೆ. ಇದನ್ನ ಎಷ್ಟೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು ಅಂತ? ಇದು ನಿಮಗೆ ಗೊತ್ತಾಗತ್ತೆ. ಒಂದು ಅಟ್ಲೀಸ್ಟ್ 1 hour ಅಥವಾ 1 to 2 hours ಇದನ್ನು ಬಿಡಬೇಕು. ಸೊ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೀವು ಇದನ್ನು ಸೇವಿಸ್ಬೋದು. ಇವಾಗ ನಾನು ಇದಕ್ಕೆ ಸ್ವಲ್ಪ ಮೇಲೆ ಡ್ರೆಸ್ಸಿಂಗ್ ಮಾಡ್ತೀನಿ. ಓಕೆ. ಸೊ ಫಸ್ಟು ನಾವು ಸ್ವಲ್ಪ ಏಲಕ್ಕಿ ಪುಡಿನ ಉದುರಿಸ್ಕೊಳ್ಳೋಣ. ನಾವು ಅಡುಗೆ ಎಷ್ಟು ರುಚಿಯಾಗಿರುತ್ತೋ ಅದ್ರದ್ದು ಡೆಕೋರೇಷನ್ ಕೂಡ ಅಟ್ರಾಕ್ಟಿವ್ ಆಗಿದ್ರೆ ನೋಡೋರ್ಗೂ ಚೆನ್ನಾಗಿ ಅನ್ಸುತ್ತೆ. ತಿನ್ಬೇಕು ಅನ್ನೋ ಆಸೆ ಕೂಡ ಜಾಸ್ತಿ ಆಗುತ್ತೆ. ಸ್ವಲ್ಪ ಕೇಸರಿ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು. ಸೊ ಕಲರ್ಫುಲ್ ಆಗಿ ಬರಬೇಕು ಅಂದರೆ ಕಲರ್ಫುಲ್ ಆಗಿರುತ್ತೆ ಮತ್ತು ಇದು ಹೆಲ್ದಿನೂ ಇದೆ. ಹೌದು. ಈಗ ಪಿಸ್ತಾ ಹಾಕ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಈ ಸಂಚಿಕೆ ಶುರುವಾದಾಗ ಹೇಳ್ತಾ ಇದ್ದೆ ನಮ್ಮ ಆರೋಗ್ಯದ ಗುಟ್ಟಿರೋದು ಅಡುಗೆ ಮನೆಯಲ್ಲಿ ಅಂತ. ನೀವೇನು ಹೇಳ್ತೀರಾ ದಿವ್ಯಾ ಅದಕ್ಕೆ? ಹಾಂ, ಖಂಡಿತ. ನಾವು ಏನು ತಿಂತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಸೊ ನಾವು ಏನೇ ರುಚಿಕರವಾಗಿ ತಿನ್ನಬೇಕಾದ್ರೂ ನಾವು ಸ್ವಲ್ಪ ಹೆಲ್ದಿಯಾಗಿ ತಿನ್ನಬೇಕಾಗತ್ತೆ. ಹೌದು. ಅಥವಾ ಸ್ವಲ್ಪ ಲಿಮಿಟಾಗಿ ತಿನ್ನಬೇಕಾಗತ್ತೆ. ಏನೇ ನಾವು ಆಚೆ ಹೋಗಿ ಜಂಕ್ ತಿಂತೀವಂದ್ರೂ ಎಲ್ಲನೂ ಒಂದು ಮಿತದಲ್ಲಿದ್ದರೆ ಆರೋಗ್ಯಕ್ಕೆ ಹಿತಕರ. ಚೆನ್ನಾಗಿ ಅನಿಸುತ್ತೆ. ನೀವೇ ಹೇಳ್ತಾ ಇದ್ರಿ ಇದನ್ನ 1 hour ಬಿಡಬೇಕು ಸೆಟ್ ಆಗೋದಕ್ಕೆ, ಕರೆಕ್ಟಾಗಿ ಒಂದು ಟೆಕ್ಸ್ಚರ್ ಬರಬೇಕು ಅಂತ. ಸೊ ಇದನ್ನ ಒಂದು ಟೆಕ್ಸ್ಚರ್ ಬರೋವರೆಗೂ ವೆಯ್ಟ್ ಮಾಡೋಣ. ಅಷ್ಟರಲ್ಲಿ ಇನ್ನೊಂದು ರೆಸಿಪಿ ನಾವು ಶುರು ಮಾಡ್ಕೊಳ್ಳೋಣ. ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ನಾನು ನೆಕ್ಸ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತಹ ಅಂಜೂರ ಯೂಸ್ ಮಾಡಿ ಅದರಲ್ಲಿ ಒಂದು ಮಿಲ್ಕ್ ಶೇಕ್ ಮಾಡ್ತೀನಿ. ಮಕ್ಕಳು ಕೆಲವರು ತಿನ್ನಲ್ಲ. ಸೊ ಹೀಗೇನಾದರೂ ವೆರೈಟಿಯಾಗಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಖಂಡಿತ ಶುರು ಮಾಡೋಣ ಹಾಗಿದ್ರೆ. ಖಂಡಿತ. ಅಂಜೂರ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ಈಗ ದಿವ್ಯಾ ಅವರು ತೋರಿಸ್ಕೊಡ್ತಾರೆ. ಸೊ ಇದಕ್ಕೆ ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಇಲ್ಲಿ ಅಂಜೂರನ ಅಟ್ಲೀಸ್ಟ್ 1 to 3 hours ನೆನೆಸಿಟ್ಕೋಬೇಕು. ಓಕೆ. ಇಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ಗಟ್ಟಿದು ಹಾಲು. ಅದು ಅಂಜೂರ ನೆನೆಸಿಟ್ಕೊಡೋದು ಸ್ಮೂತ್ ಆಗಲಿ ಅಂತ ಗ್ರೈಂಡ್. ಹೌದು, ಫೈನ್ ಆಗಿ ಬರಲಿ. ಹೌದು. ಹಾಗೆ ಇಲ್ಲಿ ಗುಲ್ಕನ್ ತೊಗೊಂಡಿದ್ದೀನಿ. ಇಲ್ಲಿ ಕೆಲವು ಡ್ರೈ ಫ್ರೂಟ್ಸ್, ಇದು ನಿಮಗೆ ನಿಮ್ಗೆ ಇಷ್ಟ ಅಂತ ಆದಂತಹ ಡ್ರೈ ಫ್ರೂಟ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ಮೊದಲಿಗೆ ನಾವಿಲ್ಲಿ ಅಂಜೂರನ ಕಟ್ ಮಾಡ್ಕೋಬೇಕು. ಹೀಗೆ ನೆನೆಸಿಟ್ಟಿದ್ದಕ್ಕೆ ತುಂಬಾ ಸಾಫ್ಟ್ ಆಗಿದೆ. ಕಟ್ ಮಾಡಿ ಹಾಕ್ಬೋದು. ಈಗ ನಾವು ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಓಕೆ. ಸ್ವಲ್ಪ ಉಬ್ಬಿದೆ ಕೂಡ ನೀರು ಹಾಕಿದ್ರೆ. ಹೌದು, ಅದರಲ್ಲಿ ನೀರಿನ ಅಂಶ ಇರುತ್ತೆ. ಹೌದು. ನಾನಿಲ್ಲಿ 5 ಪೀಸ್ ತೊಗೊಂಡಿದ್ದೀನಿ. ಓಕೆ. ಸೊ ಹಾಲು ಬಂದು ಎಷ್ಟು? ಹಾಲು ನಿಮಗೆ ಅವಶ್ಯಕತೆ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ಹಾಕೋಬೋದು. ಸೊ ಇಲ್ಲಿ ಇದಕ್ಕೆ ನಾವೀಗ ಹಾಲು ಹಾಕ್ಕೊತಾ ಇದ್ದೀನಿ. ಗಟ್ಟಿ ಹಾಲು ಇದು ಗಟ್ಟಿ ಹಾಲು. ಹೌದು. ಓಕೆ. ಸೊ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಸೊ ಇವಾಗ ಇದು ಗ್ರೈಂಡ್ ಮಾಡಿ ಆಗಿದೆ.
ಸೊ ಇಷ್ಟು ಥಿಕ್ನೆಸ್ ಬರಬೇಕು ನೋಡಿ. ಸೊ ಈಗ ಇದನ್ನು ಒಂದು ಈ ಕನ್ಸಿಸ್ಟೆನ್ಸಿಲಿ ಬರಬೇಕು. ಈಗ ನಾವು ಇದನ್ನು ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಖಂಡಿತ. ಸೊ ಆಗಲೇ ಡೆಕೋರೇಟ್ ಕೂಡ ಮಾಡಿಟ್ಟಿದ್ದೀರಾ ಅದನ್ನು. ಈಗ ನಾವು ಫಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನ್ ಗುಲ್ಕನ್ ಹಾಕಿ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೋಬೇಕು. ನಂತರ ನಿಮಗೆ ಇಷ್ಟವಾದಂತಹ ಡ್ರೈ ಫ್ರೂಟ್ಸ್ನ ನೀವು ಇದಕ್ಕೆ ಹಾಕ್ಕೋಬೋದು. ದಿವ್ಯಾ, ಪ್ರತಿಯೊಂದು ಅಡುಗೆ ಹಿಂದೆ ಕೂಡ ಖಂಡಿತವಾಗಿ ಒಂದು ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಇದ್ದೇ ಇರುತ್ತೆ. ಈ ರೆಸಿಪಿಯ ಒಂದು ಹೆಲ್ತ್ ಬೆನಿಫಿಟ್ ಏನು ಅಂತ ನಾವು ಮಾತನಾಡೋದಾದ್ರೆ, ಹಾಲು ಹಾಕೊಂಡಿರೋದ್ರಿಂದ ಅದು ತುಂಬಾ ರಿಚ್ ಕ್ಯಾಲ್ಸಿಯಂ ಸಿಗುತ್ತೆ. ಹೌದು. ಸೊ ನಾವು ಡ್ರೈ ಫ್ರೂಟ್ಸ್ ಹಾಕಿದ್ದೀವಿ. ಅಂಜೂರ ಬಂದು ಆ್ಯಕ್ಚುಲಿ ಮಕ್ಕಳ ಬೆಳವಣಿಗೆಯಲ್ಲಿ ಮೂಳೆ ತುಂಬ ಗಟ್ಟಿ ಮಾಡುತ್ತೆ. ಸೊ ಬರೀ ಮಕ್ಕಳಿಗೆ ಅಂತಲ್ಲ, ಸೊ ವೃದ್ಧರಾಗ್ಬೋದು ಅಥವಾ ಎಂಥವ್ರಿಗೆ ಎಲ್ಲ ಏಜ್ ಅವ್ರಿಗೂ ಅಂಜೂರ ತುಂಬ ಒಳ್ಳೆಯದು. ಹಾಗೆ ಇದು ಬ್ಲಡ್ ಕೂಡ ತುಂಬ ಪ್ಯೂರಿಫೈ ಮಾಡುತ್ತೆ. ಮತ್ತೆ ನಮ್ಮ ಬ್ಲಡ್ ಕಮ್ಮಿ ಆಯಿತು ನಮ್ಮ ಬಾಡಿಲಿ ಅಂತ ಹೇಳಿದಾಗ ಜನರಲ್ ಆಗಿ ಹೇಳುವಂಥದ್ದು ಹೌದು, ಕ್ಯಾಲ್ಸಿಯಂ ಅಂಶ ತುಂಬ ಜಾಸ್ತಿ ಇದೆ ಇದರಲ್ಲಿ. ಹಾಗೆ ನಾನು ಇದರಲ್ಲಿ ಗುಲ್ಕನ್ ಹಾಕಿದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ಹಿಂದಿನ ಕಾಲದಲ್ಲಿ ಆಯುರ್ವೇದಿಕ್ಕಾಗಿ ಯೂಸ್ ಮಾಡ್ತಾ ಇದ್ರು ಗುಲ್ಕನ್ನ. ಹೌದು. ಸೊ ಗುಲ್ಕನ್ನು ದೇಹನ ತಂಪು ಮಾಡುತ್ತೆ. ಖಂಡಿತ. ಸೊ ಗುಲ್ಕನ್ ಕೂಡ ಮಧುಮೇಹ ಇರ್ಬೋದು, ಸಕ್ಕರೆ ಅಂಶ, ರಕ್ತದಲ್ಲಿರೋ ಸಕ್ಕರೆ ಅಂಶ ಕಡಿಮೆ ಮಾಡುತ್ತೆ. ಅಂಜೂರನೂ ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಋತುಚಕ್ರ ಇರ್ಬೋದು, ತುಂಬಾದಕ್ಕೆ ಇದು ಬೆನಿಫಿಟ್ ಇದೆ. ಸೊ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇರುವಂತ ಒಂದು ತುಂಬಾ ರುಚಿಯಾದಂಥ ರೆಸಿಪಿ. ಹೌದು. ಮುಖ್ಯವಾಗಿ ಏನಂದ್ರೆ ಈಗ ಸಮ್ಮರಲ್ಲಿ ಕೆಲವು ಮಕ್ಕಳಿಗೆ ಮೂಗಲ್ಲಿ ರಕ್ತ ಬರುತ್ತೆ ಹೀಟಿಂದ. ಸೊ ಅಂಥ ಟೈಮಲ್ಲಿ ಇದನ್ನ ಮಾಡಿಕೊಟ್ರೆ ಅಂಥ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತ. ಪನೀರ್ ಮಿಲ್ಕ್ ಕೇಕ್ ಮಾಡುವ ವಿಧಾನ. ಸುಮಾರು 250 ಗ್ರಾಂನಷ್ಟು ಮ್ಯಾಶ್ ಮಾಡಿರುವ ಪನೀರ್ ಅನ್ನು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಡೈರಿ ವೈಟ್ನರ್ ಮತ್ತು 200 ಗ್ರಾಂನಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಒಂದು ಪ್ಯಾನ್ಗೆ ಈಗಾಗಲೇ ಮಿಕ್ಸ್ ಮಾಡಿಟ್ಟುಕೊಂಡಿರುವ ಪನೀರ್ ಮಿಶ್ರಣವನ್ನು ಹಾಕಿ ಮಂದ ಉರಿಯಲ್ಲಿ ಕೈ ಆಡಿಸುತ್ತಾ ತಳ ಬಿಡುವವರೆಗೂ ಕೆದಕುತ್ತಿರಿ. ಒಂದು ಬೌಲ್ಗೆ ತುಪ್ಪ ಸವರಿ ತಯಾರಾಗಿರುವ ಪನೀರ್ ಮಿಶ್ರಣವನ್ನು ಹಾಕಿ ಏಲಕ್ಕಿ ಪುಡಿ, ಕೇಸರಿ ದಳ, ಪಿಸ್ತಾ ಉದುರಿಸಿ ಸುಮಾರು 1 ಗಂಟೆಗಳವರೆಗೂ ತಣಿಯಲು ಬಿಡಿ. ನಂತರ ಪನೀರ್ ಮಿಲ್ಕ್ ಕೇಕ್ ಅನ್ನು ಸವಿಯಲು ಕೊಡಿ. ಅಂಜೂರ ಮಿಲ್ಕ್ ಶೇಕ್ ಮಾಡುವ ವಿಧಾನ. 2 ರಿಂದ 3 ಗಂಟೆಗಳ ಕಾಲ ನೆನೆಸಿಟ್ಟ 5-6 ಅಂಜೂರವನ್ನು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಅರ್ಧ ಲೀಟರ್ ಗಟ್ಟಿ ಹಾಲು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿ. ನಂತರ ಗ್ಲಾಸ್ಗೆ ಹಾಕಿ ಇದಕ್ಕೆ ಗುಲ್ಕಂಡ್, ಒಣ ಹಣ್ಣುಗಳು ಹಾಕಿ ಮಿಶ್ರಣ ಮಾಡಿದರೆ ಅಂಜೂರ ಮಿಲ್ಕ್ ಶೇಕ್ ಸವಿಯಲು ಸಿದ್ಧ. ಸೊ ಇವಾಗ ಇದು ತಣ್ಣಗಾಗಿದೆ, 1 hour ಆಗಿದೆ ಇದು. ಸೊ ಇವಾಗ ನಾವು ಇದಕ್ಕೆ ಹಾಕ್ಕೊಳ್ಳೋಣ. ಸೊ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಖಂಡಿತ. ವೀಕ್ಷಕರು, ಇದು ದಿವ್ಯಾ ಅವರು ರೆಡಿ ಮಾಡಿರುವಂತಹ ಪನೀರನ್ನ ಬಳಸಿ ಮಾಡಿರುವಂತಹ ಒಂದು ಮಿಲ್ಕ್ ಕೇಕ್ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ನಾನು ಯೂಶ್ವಲಿ ಸ್ವೀಟ್ ತಿನ್ನೋದು ಭಾಳ ಕಮ್ಮಿನೇ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ದಿವ್ಯವರೇ, ಅದ್ಭುತವಾಗಿದೆ. ವೀಕ್ಷಕರೇ, ನೀವು ಈ ರೆಸಿಪಿನ ಮಾಡಿ ತಿಂದು ಹೇಗಿದೆ ಅಂತ ಕಮೆಂಟ್ ಮಾಡಲೇಬೇಕು. ತುಂಬಾ ಸಖತ್ತಾಗಿ ಮೂಡಿ ಬಂದಿದೆ, ತುಂಬ ರುಚಿಕರವಾಗೂ ಕೂಡ ಇದೆ. ಸೊ ಇವಾಗ ಸೌಮ್ಯ ಅವರೇ ಇದನ್ನ ಒಂದ್ಸರಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಖಂಡಿತ. ಇದೇ ಇಷ್ಟು ಚೆನ್ನಾಗಿದೆ ಅಂತ ಅಂದರೆ ಇದನ್ನ ಎಷ್ಟು ಚೆನ್ನಾಗಿರ್ಬೋದಲ್ಲ. ದಿವ್ಯವ್ರು, ಈ ರೆಸಿಪಿನ ಹೇಳ್ಕೊಟ್ಟಿದ್ಯಾರು ನಿಮಗೆ? ಇದು ನಮ್ಮ ಅಣ್ಣ ಅವ್ರದ್ದು ರೆಸಿಪಿ. ಮೈಸೂರಲ್ಲಿ ಅವ್ರದ್ದೇ ಆದಂತಹ ಒಂದು ಜ್ಯೂಸ್ ಶಾಪ್ ಇದೆ. ಸೊ ಅಲ್ಲಿ ತುಂಬ ಜನ ಇದನ್ನು ತುಂಬ ಇಷ್ಟಪಟ್ಟು ತಗೋತಾರೆ. ಇದು ಅಂಜೂರ ಮಿಲ್ಕ್ ಶೇಕು, ಮತ್ತು ಇದು ಅವನದೇ ಆದಂಥ ಸ್ವಂತ ರೆಸಿಪಿ ಇದು. ಹಾಗೆ ಅವನಿಗೆ ನಾನು ಈ ವಾಹಿನಿ ಮೂಲಕ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ, ಅವನದು ಓನ್ ರೆಸಿಪಿನ ನನ್ನ ಹತ್ರ ಶೇರ್ ಮಾಡಿದ್ದಕ್ಕೆ. ಖಂಡಿತವಾಗಿಯೂ ಟೇಸ್ಟ್ ಮಾಡುವಂಥ ಸಮಯ. ಆ್ಯಕ್ಚುಲಿ ಇದು ಗ್ಲಾಸ್ಗೆ ಹಾಕೊಂಡು ಕುಡಿಬೇಕು. ಹೌದು. ಟೇಸ್ಟ್ ಮಾಡ್ತಾ ಇದ್ದೀನಿ. ಸ್ವರ್ಗ ಅಂತಲೇ ಹೇಳ್ಬೋದು. ಯಾಕಂದರೆ ಬಾಯಿಗೆ ಇಟ್ಟ ತಕ್ಷಣ ಗುಲ್ಕನ್ ಸಿಕ್ಕಿದ್ದು ಸಿಕ್ಕಾಪಟ್ಟೆ ಮಜಾ ಕೊಡ್ತಾ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ.
ನಿಜವಾಗ್ಲೂ ಮನೇಲಿ ಮಕ್ಕಳು ತುಂಬಾ ಇಷ್ಟ ಪಡ್ತಾರೆ ಇದನ್ನ ಅನ್ಸ್ತದೆ. ನಾನಂತೂ ದಿವ್ಯಾ ಅವರ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ನನಗೆ ನೆಕ್ಸ್ಟ್ ಏನಾದ್ರು ಸ್ವೀಟ್ಸ್ ಬೇಕು ಅಂತಂದ್ರೆ ಖಂಡಿತ ನಾನು ದಿವ್ಯಾ ಮನೆಗೆ ಹೋಗಿ ಕುತ್ಕೊಂಡ್ಬಿಡ್ತೀನಿ. ನಾನು ಕೇಳಿ ಸ್ವೀಟ್ಸ್ ನ ಮಾಡ್ಕೊಡಿ ಅಂತ. ಖಂಡಿತವಾಗ್ಲೂ ತುಂಬಾ ಖುಷಿ ಆಯ್ತು ದಿವ್ಯಾ, ತುಂಬಾ 2 ಅದ್ಭುತವಾದಂತ ರೆಸಿಪಿನ, ರುಚಿಕರವಾದಂತ ರೆಸಿಪಿನ ವೀಕ್ಷಕರಿಗೆ ತಿಳಿಸ್ಕೊಟ್ರೆ ನೀವು. ತುಂಬ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ? ಸೊ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ, ಇವಾಗ ನಾವು ಮಕ್ಕಳಿದ್ದಾಗ ನಮ್ಮ ತಾಯಂದಿರು ತುಂಬ ನಮಗೆ ಏನು ಇಷ್ಟ ಕೇಳಿ ಮಾಡಿಕೊಡ್ತಾರೆ. ಸೊ ಇವಾಗ ನಮ್ಮ ಒಂದು ಚಾನ್ಸ್ ಅವರಿಗೋಸ್ಕರ ನಾವೇನಾದರೂ ಮಾಡಿಕೊಡ್ಬೇಕು, ಅವ್ರಿಗೆ ಇಷ್ಟ ಆದಂತಹ ಏನಾದರೂ ಒಂದು ಪದಾರ್ಥ. ಸೊ ಎಲ್ಲ ಹೆಣ್ಮಕ್ಳು ಅವ್ರಿಗೆ ಇಷ್ಟ ಆದಂತಹ ಏನಾದರೂ ಒಂದು ಮಾಡಿಕೊಟ್ರೆ ತಾಯಂದಿರು ಖುಷಿ ಪಡ್ತಾರೆ, ಅವ್ರ ಖುಷಿ ನೋಡಿ ನಾವು ಕೂಡ ಖುಷಿ ಪಡ್ಬೋದು. ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ, ತಾಯಂದಿರು ಇಷ್ಟಪಡುವಂತಹ ಒಂದು ಸರಿ ಯಾವುದಾದ್ರು ಒಂದು ಐಟಮ್ ಮಾಡಿಕೊಡಿ, ಅವ್ರು ಎಷ್ಟು ಖುಷಿ ಪಡ್ತಾರೆ ನೀವೇ ನೋಡಿ. ಥ್ಯಾಂಕ್ ಯು ಸೋ ಮಚ್ ದಿವ್ಯ ಅವರೇ, ಇವತ್ತಿನ ಸಂಚಿಕೆಗೆ ತಾವು ಬಂದಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಚಂದನ ವಾಹಿನಿಗೂ ಕೂಡ ಧನ್ಯವಾದ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಇವತ್ತಿನ ಸಂಚಿಕೆ. ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ತೋರಿಸ್ಕೊಟ್ಟಂಥ 2 ಅಡುಗೆಗಳು ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರುಚಿಕರವಾದ ಅಡುಗೆಯೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ. ಸಿಹಿ ಖಾರ ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ.